ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದ್ರೆ ಬೆಳಗ್ಗೆ 4:15 ಎದ್ಬಿಟ್ಟು ರೆಡಿಯಾಗಿ ಎಲ್ಲಿಗೋ ಒಂದು ಕಡೆ ಹೊರಟಿದ್ದೇವೆ. ಎಲ್ಲಿ ಅಂತ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅಭಿ ನಾನು ಇಬ್ಬರು ಹೊರಟಿದ್ದೇವೆ ನೋಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ಮುಂಜಾನೆ. ಎಲ್ಲರೂ ಚೆಂದಾಗಿರ್ರಿ, ಆರೋಗ್ಯವಾಗಿರ್ರಿ. ನಾವು ಎಷ್ಟೇ ಜಲ್ದಿ ರೆಡಿ ಆದ್ರೂ ಬಸ್ ಹೋಗಿಬಿಟ್ಟಿತ್ತು. ಒಂದು ಬಸ್ ಹೋಗಿಬಿಟ್ಟಿತ್ತು. ಆಮೇಲೆ ಬೆಂಗಳೂರು ಬಸ್ಸು 7 ಗಂಟೆ ಮೇಲೆ ಬರುತ್ತಾ, ಅದಕ್ಕೋಸ್ಕರ ಕಾಯ್ಕೊತ ನಿಂತಿದ್ದೆವು. ಮುಂದೆ ನಮಗೆ ಬಸ್ ಎಲ್ಲಿ ಹೋಗ್ತೀವಿ ಅದು ಹೋಗೋದಕ್ಕೆ ತಪ್ಪುತ್ತಾ, ಏನು ಮಾಡಲಪ್ಪ ಅಂತ ಕುಂತಿದ್ದೆ. ಹಂಗೆ ಆಟೋ ಬಂತು, ಆಟೋದಿಂದ ಕುಂತು ನೋಡಿ ಚಾಮರಾಳ ಬಂದು ಚಾಮರಾಳದಿಂದ ಬಸ್ಸಲ್ಲಿ ಹತ್ತಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಹಾಗೆ ತಂಗಿ ಮತ್ತು ತಮ್ಮ ಬಂದಿದ್ದರು ನೋಡ್ರಿ. ತಂಗಿ ಮತ್ತು ತಮ್ಮ ಅಂದ್ರೆ ಅಲ್ಲಿ ಸಿಂದಗಿ ಒಳಗೆ ಭೇಟಿಯಾದರು. ಅವ್ರು ಬಂದು ಅಲ್ಲಿ ನಿಂತಿದ್ರು. ಅಲ್ಲಿಂದ ಅದೇ ಬಸ್ನೊಳಗನೆ ಹತ್ತು ಮುಂದೆ ಹೊಂಟಿದ್ದೀವಿ ನೋಡ್ರಿ. ಎಲ್ಲರೂ ನಾಷ್ಟ ಮಾಡೋದಕ್ಕಂತೇಳಿ ನಿಂದ್ರಿಸಿದ್ರಲ್ಲಿ ನಮ್ದೇನಿದ್ರು ಡೈರೆಕ್ಟ್ ಅಲ್ಲಿ ಹೋದ ಬಳಿಕ ಏನು ಎತ್ತ ಅಂತ ಹೇಳ್ತೀನಿ ನೋಡ್ರಿ. ನಾವು ಎಲ್ಲಿಗೆ ಹೊರಟಿರ್ಬೋದು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿ ಹೇಳ್ಬೋದು ಎಲ್ಲಿಗೆ ಹೊಂಟಿದ್ದೀವಿ ಅಂತ ಹೇಳಿಬಿಟ್ಟು. ಆಮೇಲೆ ನೋಡಿ ತಮ್ಮ ಯಾವಾಗಲೂ ತಮ್ಮನಿಗೆ ಬುಕ್ ಓದೋ ಹುಚ್ಚು. ಯಾವಾಗಲೂ ಬುಕ್ ಓದ್ತಾ ಕುಂತಿದ್ದ. ನಾವಿಬ್ಬರು ಅಕ್ಕ ತಂಗಿ ಮಾತಾಡ್ತಾ ಕುಂತಿದ್ವಿ. ನನಗೂ ಮೊದಲು ಒಂದು ಟೈಮಲ್ಲಿ ಬುಕ್ ಓದೋದಂದ್ರೆ ಫುಲ್ಲು ಕ್ರೇಜ್. ಒಂಥರ ಅಷ್ಟೊಂದು ಇಷ್ಟ ಇತ್ತು ಬುಕ್ಸ್ ಓದೋದಂದ್ರೆ. ಯಾಕಂದ್ರೆ ಮದುವೆ ಆದಮೇಲೆ ಒಬ್ಬಳೇ ಇರ್ತಿದ್ದೆ ಮನೆಯಲ್ಲಿ. ಮಕ್ಕಳಾಗೋಕ್ಕಿಂತ ಮುಂಚೆ ಅಷ್ಟೊಂದು ಬುಕ್ ಓದ್ತಿದ್ದೆ ನಾನು. ಮಕ್ಕಳಾದ್ಮೇಲೆ ಮುಗಿತ್ರಿ, ನಮ್ಮ ತಲೆ ನಾವು ಬಾಚ್ಕೊಳಕ್ಕಾಗಂಗಿಲ್ಲ, ಆ ಥರ ಇರ್ತೀವಿ. ಬುಕ್ ಹೆಸರು ನೋಡಿರಿ ಅತೀತ ಅಂತ ಹೇಳಿಬಿಟ್ಟು ಓದ್ತಾ ಇದ್ದ ತಮ್ಮ. ನೋಡಿ ಹೋದ್ವಿ. ನಾವು ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗಿ ಸೇರಿದ್ವಿ. ಆಮೇಲೆ ಲಿಫ್ಟು 3ನೇ ಫ್ಲೋರಿಗೆ ಹೋಗಬೇಕಾಗಿತ್ತು. ಲಿಫ್ಟಿಗಾಗಿ ವೇಟ್ ಮಾಡ್ತಾಯಿದ್ವಿ. ಓಕೆ, ಲಿಫ್ಟ್ ಡೋರ್ ಓಪನ್ ಆಯಿತು, ಒಳಗಡೆ ಬಂದ್ವಿ. ಹಿಂಗೈತೆ ನೋಡ್ರಿ, ಹೇಳ್ತೀನಿ ಎಲ್ಲಿ ಅಂತ ಹೇಳಿಬಿಟ್ಟು ಮುಂದೆ. ಓಕೆ, ಶಿವನು ಅದನ್ನು ನೋಡ್ರಿ. ನಾವು ಎಲ್ಲೇ ಹೋದ್ರೂ 4 ಜನ ಒಟ್ಟಾಗಿರ್ತೀವಿ. ನಾನು, ನನ್ನ ತಂಗಿ, ದೊಡ್ಡ ತಮ್ಮ ಮತ್ತು ಆಮೇಲೆ ಶಿವು, 4 ಜನ ಒಟ್ಟಾಗಿರ್ತೀವಿ. ಇದೇ ನಮ್ಮದು ಗುಟ್ಟು, ಸೀಕ್ರೆಟು. ಆಮೇಲೆ ನಮ್ಮದು ಒಗ್ಗಟ್ಟು ಅಂತ ಹೇಳ್ಬೋದು. ನಾವು 4 ಜನ ಏನೇ ಇದ್ದರೂ 4 ಜನನೇ ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀವಿ. ಹಿಂಗೆ ಅಂತ ಹೇಳ್ಬಿಟ್ಟು ಇದು ಒಂದು ಪ್ರೀತಿ, ಈ ಬಾಂಧವ್ಯ, ಈ ಒಗ್ಗಟ್ಟಿತನ ಕೊನೆವರೆಗೂ ನಾವು ಉಳಿಸ್ಕೊಂಡು ಹೋಗಬೇಕಂತ 4 ಜನ ಪಣ ತೊಟ್ಟಿದ್ದೀವಿ. ಇದು ಹೀಗೆ ಇರ್ತೀವಿ. ನೀವು ಕೂಡ ಆಶೀರ್ವದಿಸಿ. ಯಾವಾಗಲೂ ನಾವು ಅಜ್ಜ ಆದ್ರೂ ನಮ್ಮ ಒಗ್ಗಟ್ಟುತನ ಹೀಗೆ ಇರಬೇಕು ಅಂತ ನಮ್ಮ ಆಸೆ. ಇದ್ದೇ ಇರ್ತೀವಿ ಅದೇ ಥರ ಎಲ್ಲರೂ. ಬಿಜಾಪುರ ಎಲ್ಲ ಕಾಣೋದು. ಬಾಲ್ಯ ನೀನು ಓಕೆ ಸ್ನೇಹಿತರೆ, ನೋಡಿ ನಾವು ಎಲ್ಲಿ ಬಂದದ್ದು ಅಂತ ಗೊತ್ತಾಯ್ತಾ? ನಾವು ಬಂದದ್ದು ವಿಜಯಪುರಕ್ಕೆ ಹೋಗಿದ್ವಿ. ತಮ್ಮನ ರೂಮ್ ನೋಡಿ, ಅವರು ರೂಮ್ ಮಾಡ್ಕೊಂಡಿದ್ದೆ. ಅವರೆಲ್ಲ ಕಲೀಗ್ಸ್ ಅದೆಲ್ಲ ಜನ ಇದ್ದಾರೆ. ಅಲ್ಲಿ ಒಂದು 3-4 ಜನ ಇದ್ದಾರೆ. ಅವರೆಲ್ಲ ಕೂಡಿ ರೂಮ್ ಶೇರ್ ಮಾಡ್ಕೊತಾರೆ ಎಲ್ಲ ಇದನ್ನು. ಹೀಗಾಗಿ ಬಂದಿದ್ದು ತಮ್ಮನ ರೂಮ್ಗೆ ಬಂದು ಅಲ್ಲೇ ಕುಂತು ಊಟ ಗೀಟ ಮಾಡಿಕೊಂಡು ಮಸ್ತ್ ಮಜಾ ಮಾಡಿ ನೋಡ್ರಿ. ರೂಮ್ ಈ ಥರ ಐತಿ. ಹೇಳಿರ ಬಾಯಣ್ಣ. ನೋಡ್ರಿ ಎಲ್ಲಿ ಎಲ್ಲಿ
ಇಲ್ಲ ಓಕೆ ಸ್ನೇಹಿತರೆ, ನೋಡಿರಿ ತಮ್ಮನ ರೂಮಿಗೆ ಹೋದ ತಕ್ಷಣನೇ ಏನದ ನಾವು ಎಲ್ಲಿ ನಾಷ್ಟ ಮಾಡಿರಲಿಲ್ಲ, ಯಾಕಂದ್ರೆ ಬೆಳಗ್ಗೆ ಇಲ್ಲಿಂದನೇ ಬಿಟ್ಟಿದ್ವಲ್ಲ, ಸೀದಾ ಡೈರೆಕ್ಟ್ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದನೇ ಕರಿಗಡುಬು, ಚಪಾತಿ, ಚೋಡ ಇದನ್ನೆಲ್ಲ ತೊಗೊಂಡಿದ್ದೀನಿ ರೀ. ಆಮೇಲೆ ಕಟ್ಟಿನ ಸಾರು, ನಾನು ಮಾಡಿರುವಂಥ ಕಟ್ಟಿನ ಸಾರು ಅಂದರೆ ನನ್ನ ತಮ್ಮನಿಗೆ ತುಂಬ ಇಷ್ಟ ಆಗುತ್ತೆ. ಅಪ್ಪ ಮತ್ತು ತಮ್ಮ ಇಬ್ಬರು ಭಾಳ ಇಷ್ಟಪಡ್ತಾರೆ ನನ್ನ ಕೈಯಿಂದ ಸಾಂಬಾರು ಉಣ್ಣೋದಕ್ಕೆ. ಹೀಗಾಗಿ ತಮ್ಮನಿಗೋಸ್ಕರ ಸಾಂಬಾರು ತೊಗೊಂಡೋಗಿದ್ದೆ. ಅಲ್ಲೇ ಎಲ್ಲರೂ ಕುಂತ್ಕೊಂಡು ಮಸ್ತ್ ಮಜಾ ಮಾಡಿ ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾವು ಹೊರಗಡೆ ಎಷ್ಟೇ ದುಡ್ಡು ಕೊಟ್ಟು ತಿಂತೀವಿ ಅಂದ್ರೂ ಅದು ಅಷ್ಟು ಆರೋಗ್ಯಕರವಾಗಿಯೂ ಇರೋಂಗಿಲ್ಲ. ಆಮೇಲೆ ಅದು ತಾತ್ಕಾಲಿಕ ಸ್ವಲ್ಪ ಮಟ್ಟಿಗೆ ಸೋಡಾ ಪುಡಿ ಬೆರೆಸಿ ಮಾಡಿರ್ತಾರೆ, ಆಮೇಲೆ ಮತ್ತೆ ಹಸಿವಾಗುತ್ತೆ. ನಾವು ನೋಡಿರಿ ಹೋದ್ಮೇಲೆ ಊಟ ಮಾಡಿದ್ರೆ ವಾಪಸ್ ಬರೋವರೆಗೂ ಹೊಟ್ಟೆನೇ ಹಸಿಲಿಲ್ಲ, ಆ ಥರ ಆಯಿತು. ಆಮೇಲೆ ಎಲ್ಲರೂ ಒಂದೊಂದು 40 ರೂಪಾಯಿದು ಕೋನ್ ಐಸ್ ಕ್ರೀಮ್ ತಿಂದ್ವಿ, ಫುಲ್ ಆಯಿತು ಹೊಟ್ಟೆ. ವಾಪಸ್ ಹಾಗೆ ಬಂದ್ವಿ ನೋಡಿರಿ. ಸೇವ ಇರ್ಬೇಕಾಯ್ತು ಹಾಕಿರಿ. ಅದ್ರಾಗೆ ಅಲ್ಲಿದ್ದಲ್ಲ ಅದ್ರಾಗೆ ಮಿಕ್ಸ್ ಮಾಡಿರ್ಬೇಕು, ಅದ್ರಾಗ ಮಿಕ್ಸ್ ಮಾಡ್ಬೇಕಾಯ್ತು ಅಲ್ಲಿ ಇದ್ರಾಗಿದ್ದಲ್ಲ. ನಮ್ಮ ಕಡೆ ಊಟ ಎಲ್ಲರೂ ಇಷ್ಟಪಟ್ಟು ತಿನ್ಬೇಕು. ಅದು ಕಟ್ವಟ್ಟಿ ಒಂದು ಬಿಟ್ಟು ಅವ್ರಿಗೆ ಕಟ್ವಟ್ಟಿ ತಿನ್ನೋಕ್ಕೆ ಇವಾಗ ಆಗಂಗಿಲ್ಲ. ಚಪಾತಿ ತಿಂದವರಿಗೆ ಹಾಕು, ಅನ್ನ ಹಾಕು, ಏನೋ ಸ್ವಲ್ಪ ಬರೀ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ. ಓಕೆ ಸ್ನೇಹಿತರೆ, ರೂಮಿಗೆ ಬರಬೇಕಾದ್ರೇ ಮಸಾಲೆ ರೈಸ್ ತೊಗೊಂಡ ತಮ್ಮ ಒಂದು 3-4 ಪ್ಲೇಟು. ಮೊಸರು ತೊಗೋಬೇಕಾಗಿತ್ತು, ಅದನ್ನು ನೆನಪು ಹೋಗಿಬಿಡ್ತು. ಯಾಕಂದರೆ ಶೇಂಗಾ ಚಟ್ನಿ ತಂದಿದ್ದೆ ಊರಿಂದ. ಮೊಸರು ತೊಗೋಬೇಕಂತ ಅಂದ್ಕೊಂಡವ್ರೆ ನೆನಪು ಹೋಗಿಬಿಡ್ತು. ಹಾಗಾಗಿ ಚಪಾತಿ ಸಾಂಬಾರು ತಿನ್ನಕತ್ತೀವಿ ನೋಡಿರಿ. ಅದರ ಜೊತೆ ಮಿರ್ಚಿ ಬಜ್ಜಿ ತೊಗೊಂಡಿದ್ದ, ಸೂಪರಾಗಿ ಊಟ ಆಯಿತು. ಓಕೆ ಸ್ನೇಹಿತರೆ, ಊಟ ಅಂತೂ ಜಬರ್ದಸ್ತ್ ಆಯಿತು. ಊಟ ಮಾಡಿ ಕುಂತೀವಿ. ಈಗ ತಿರ್ಗಾಡಕ್ಕೆ ಹೋಗ್ಬೇಕು. ಎಲ್ಲೆಲ್ಲ ಮಂಗಳೇ ಶಾಪಿಂಗ್ ಐತಲ್ಲ, ಹೊಸದಾಗಿ ಶುರುವಾಗೈತಿ, ಅಲ್ಲಿ ಹೋಗಬೇಕು. ಶಿಸ್ತಿನಾಗ ಊಟ ಆಯಿತು. ಹೊರಗಡೆ ತಿರ್ಗಾಡಕ್ಕೆ ಹೋಗ್ಬೇಕು. ಭಾಳ ದಿನ ಅಂದ್ಕೊಂಡಿದ್ವಿ ನಾವು 4 ಜನ, ಇಬ್ಬರು ತಮ್ಮಂದಿರು, ನಾನು ತಂಗಿ ಒಂದು ಸಾರಿ ಶಾಪಿಂಗ್ ಶಾಪಿಂಗ್ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ತಮ್ಮ ಬೇರೆ ಕಡೆ ಹೋಗೋದಿತ್ತು, ಅಕ್ಕ ನಾನು ಚೆನ್ನೈ ಹೋಗೋದೈತಿ, ಬಂದಮೇಲೆ ಹೋಗಿ ಬರೋಣ ಅಂತ ಹೇಳ್ದ. ಹೀಗಾಗಿ ಇವಾಗ ಕೂಡಿ ಬಂದ ಟೈಮು ಹಬ್ಬಕ್ಕಂತೆ ಊರಿಗೆ ಬಂದಿದ್ದಲ್ಲ, ರಜೆ ತೊಗೊಂಡಿದ್ದೆ. ಇವತ್ತೊಂದೇ ಲಾಸ್ಟ್ ರಜೆ ಐತೆ ಒಂದು. ಹೀಗಾಗಿ ನನಗೆ ಮಾತ್ರ ಭಾಳ ಇಷ್ಟ ಆಯ್ತು ರೀ ಇವ್ರ ಮನೆ ಇರೋದಂಥದ್ದು. ಸಿಟಿ ಒಳಗೆ ಮನೆ ಇರಬೇಕು, ಸಿಟಿ ಒಳಗೆ ಪ್ಲಾಟ್ ಹಿಡಿದು ಹಿಂಗೆ ಮನೆ ಕಟ್ಟಬೇಕು. ಮಸ್ತ್ ಅಂದ್ರೆ ಮಸ್ತ್ ಫಾಯ್ದೆ ಐತಿ. ಹಳ್ಳಿಯಾಗ ಈಗಿನ ಕಾಲಕ್ಕೆ ಫಲ ಬೆಳೆದು ಭಾಳ ಕಠಿಣ ಐತ್ರಿ. ಹೀಗಾಗಿ ಈ ಥರ 1-2 ಪ್ಲಾಟ್ ಜಾಗ ತೊಗೊಂಡು ಹಿಂಗೆ ಅಂತಸ್ ಮೇಲೆ ಅಂತಸ್ ಇಲ್ಲಿ ಕಾಣ್ತದೆ ನೋಡ್ರಿ ನಿಮ್ಗೆ. ಇಲ್ಲಿ ಐತಲ್ಲ, ಈ ಥರ ಮನೆ ಕಟ್ಟಿಬಿಟ್ರೆ ಯಾವ ಹೊಲ ಏನು ರೀ, ಒಂದೊಂದು ವರ್ಷ ಹೊಲ ಬೆಳೀತದೆ, ಒಂದೊಂದು ವರ್ಷ ಬೆಳೆಯೋದಿಲ್ಲ. ಇದು ಏನು ಕಂಟಿನ್ಯೂಸ್ ಆಗಿ ಕೈಗೆ ದುಡ್ಡು ಬರ್ತಿರ್ತದೆ. ಶಾಣೆ ಇದ್ದಾನೆ ಈ ತಗದ ಮಾಡೋಕ್ಕಾಗೋದು. ಒಂದು ಚಂದಾಗ ತಾವಾಯಿತು, ತಮ್ಮ ಸಂಸಾರ ಆಯಿತು ಅಂತ ಅಚ್ಚುಕಟ್ಟೆಯಿಂದ ಯಾರು ಹೋಗ್ತಾರಲ್ಲ ಅಂಥವ್ರು ಏನಾದರೂ ಸಾಧನೆ ಮಾಡ್ತಾರೆ, ಎಷ್ಟಾದರೂ ಆಸ್ತಿ ಗಳಿಸ್ತಾರೆ. ಬರೀ ಸತ್ ಬಂದು ಬರೀ ನನ್ನ ಚಟಕ್ಕಾಗಿ ನನ್ನ ಇದಕ್ಕಾಗಿ ಕಳಿತೀನಿ ಅಂತಾರಲ್ಲ ಅಂಥವ್ರು ಏನೇನೇನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಇದ್ದದ್ದು ನೀವು ಕಳ್ಕೊಂಡು ಕುಂದಿರ್ತಾರೆ. ಹಂಗೆ ಎಲ್ಲ ನನ್ನ ಅಣ್ಣ ತಮ್ಮದ್ರಿಗೆ ಹೇಳ್ತೀನಿ, ಯಾರು ದುಡ್ಡು ಕಳೆಯೋ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೊಂದು ರೂಪಾಯಿಗೂ ಬೆಲೆ ಐತಿ. 1 ರೂಪಾಯಿ ಬಂತಂದ್ರೆ ಅದಕ್ಕೆ ಇನ್ನೂ 1 ರೂಪಾಯಿ ಹಾಕಿ ಕೂಡಿಡ್ರಿ, ಅದು 2 ರೂಪಾಯಿ ಆಗುತ್ತೆ. ಹೀಗೆ ದುಡ್ಡಿಗೆ ದುಡ್ಡು ಬೆಳೆಸ್ಕೊತ ಹೋರಿ, ನೀವು ಒಂದು ದಂಡಿ ಮುಟ್ತೀರಿ. 4 ಮಂದಿ ಒಳಗೆ ನೀವು ಎದ್ದು ಕಾಣ್ತೀರಿ. ಇದಷ್ಟೇ ಹೇಳೋದು. ನಾನಾದರೂ ಹಾಗೆ ಬಂದೀನಿ. ಯಾಕಂದ್ರೆ ನಮ್ಮ ಅಜ್ಜಿಯರು ನಮ್ಗೆ ಎಲ್ಲ ರೀತಿಯಲ್ಲಿ ಹೇಳ್ಕೊಟ್ರೆ.
ಐಬ್ರೋ ಮಾಡ್ಕೋಬೇಕಾಗಿತ್ತು. ಈ ಹಬ್ಬದ ಗದ್ದಲದೊಳಗೆ ಅಡುಗೆ ಮಾಡೋದ್ರಾಗ ಏನೂ ಮಾಡ್ಕೊಳ್ದಾಗಿಲ್ಲ. ನಾನೇ ಮನೆಯಲ್ಲೇ ಮಾಡ್ಕೊತೀನಿ ಐಬ್ರೋ. ನಾ ಏನು ಪಾರ್ಲರ್ಗೆ ಹೋಗಲ್ಲ, ಐಬ್ರೋ ಮಾಡಿಸ್ಕೊಂಬರಂಗಿಲ್ಲ ಸ್ನೇಹಿತರೆ. ನನಗಂತೂ ಭಾಳ ಇಷ್ಟ ಆಯ್ತು ಈ ಜೀವನ. ಅಂದ್ರೇನು, ಗಳಿಕೆ ಮಾಡೋದಕ್ಕೆ ಸಿಟಿ ಬೇಕು, 4 ದುಡ್ಡು ಹುಟ್ಟೋದಕ್ಕೆ ಸಿಟಿ ಬೇಕು. ಹಳ್ಳಿ ವಾತಾವರಣ ಚಂದ, ಸಿಟಿ ನೋಟ ಚಂದ ಅಂತಾರಲ್ಲ, ಆದ್ರೆ ಇಲ್ಲಿ ಗಳಿಕೆ ಮಾಡೋದಕ್ಕೆ ಸಿಟಿ ಚಂದ, ಚಲೋ ನನಗನ್ಸಿದ ಮಟ್ಟಿಗೆ. ಸಿಟಿ ಒಳಗೆ ಮನೆ ಇರ್ಬೇಕು ರೀ, ಬಾಡಿಗೆ ಕೊಡಂಗಿರ್ಬೇಕು. ಸಿಟಿ ಒಳಗೆ ಪ್ಲಾಟ್ ತೊಗೊಂಡು ಬಿಡಬೇಕು, ಅವು ಗಳಿಕೆ ಆಗ್ತಾವೆ. ಮನೆ ಕಟ್ಬಿಟ್ರಂತೂ ಇನ್ನೂ ಹೆಚ್ಚಿಂದ ಐತಿ. ಸಿಟಿ ಒಳಗೆ ಮನೆ ಇರಬೇಕು, ಹಳ್ಳ್ಯಾಗ ಹೊಲ ಇರ್ಬೇಕಂತಾರೆ, ಸುಳ್ಳಲ್ಲ. ನಾವು ಹಳ್ಳಿ ಒಳಗೆ ಮನೆ ಕಟ್ಕೊಂಡು ಹುಚ್ಚರಾಗಿ ಏನು ಮಾಡ್ತೀವಿ? ತಿನ್ಬೇಡ. ಒಟ್ಟು ಖಾಲಿ ಕುಂದ್ರಲಾರ್ದಂಗೆ ದುಡಿಬೇಕು ನೋಡಿರಿ. ಖಾಲಿ ಕುಂದ್ರಲಾರ್ದಂಗೆ ದುಡಿದ್ವಿ ಅಂತಂದರೆ ನಾವು ಏನಾದರೂ ನಾವು ಅಂದ್ಕೊಡೋದು ಸಾಧನೆ ಮಾಡೋಕ್ಕಾಗೋದು. ಓಕೆ ಸ್ನೇಹಿತರೆ, ಶಾಪಿಂಗ್ ಹೋಗ್ತೀವಿ, ಸ್ವಲ್ಪ ಸುತ್ತಾಡ್ತೀವಿ, ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಊರ ಕಡೆ ಹೋಗಿ ಇವತ್ತೇ ವಾಪಸ್ ಜಲ್ದಿ ಕೂಡ್ಬೇಕು. ನೈಟ್ ಅಲ್ಲೇ ಇರ್ಬೇಕು ನಮ್ಮೂರಾಗೇ. ತಂಗಿ ತಮ್ಮ ಆ ಕಡೆ ಹೋಗ್ತಾರೆ, ನಾನು ಈ ನಮ್ಮೂರ ಕಡೆಗೆ ಹೋಗ್ತೀನಿ. ತಮ್ಮಗೆ ಒಂದು ವಾಚ್ ಕೊಡಿಸಂತ ಹೇಳ್ರಿ, ಕೊಡಿಸ್ ನಿಂತಾಳೆನ. ಕಳೆದೋಯ್ತು. ಅಪ್ಪ ಕೊಡಿಸಿದ್ದ ವಾಚು 1200 ರೂಪಾಯ್ದು ಒಂದು ವಾಚ್ ಕೊಡಿಸಿದ್ದೆ. ಯಾವಾಗ 2013 2013 12ರಾಗ ಕೊಡಿಸಿದ್ದ ಅಪ್ಪ ನನಗೆ ವಾಚ್ ಕೊಡಿಸಿದ್ದ. ಕಳೆದೋಯ್ತು ರೀ. ಮನೆಯಾಗ ಇಟ್ಟರೇನೆ ಯಾರೋ ತುಡುಗು ಮಾಡ್ಕೊಂಡೋಗ್ಯಾರ. ಏನು ಮಾಡ್ತೀರಿ, ನಮ್ಮ ಮನ್ಯಾಗ ನಮ್ಮ ಅತ್ತೆ ಇರ್ತಾಳೆ ಅಂತೇಳಿ ನಾವು ಬಿಟ್ಟು ಬರೋದಕ್ಕೆ ಏನು ಲೆಕ್ಕಕ್ಕಿಲ್ಲ. ಮನೆ ಸಾಮಾನು ಹಂಗೆ ಹಾಕತ್ತವ. ಸಾಕಾಗೈತ್ರಿ ನನಗಂತೂ. ಕೀಲಿ ಹಾಕೊಂಬರೋದು ಒಂದು ಹೊತ್ತಿಗಿನ ಒಳ್ಳೇದದು. ಮನ್ಯಾಗ ನಮ್ಮ ಅತ್ತೆ ಅದ ಅಂತೇಳಿ ಬಿಟ್ಟು ಬರೋದಕ್ಕೆ ಎಲ್ಲ ಓಸು ಮನ್ಯಾಗ ಸಾಮಾನುಗಳು ಹೋಗ್ಲಕತ್ತವ. ಏನು ಮಾಡ್ತೀರಿ? ಅದಕ್ಕೆ ತಮ್ಮ ನನಗೆ ವಾಚ್ ಕಳೀತು ಅಂದೆ. ಆಯಿತು ಅಕ್ಕ ಕೊಡಿಸ್ತೀನಿ ಅಂತ ಹೇಳಂದನ ವಾಚ್ ಕೊಡಿಸ್ತಾನೆ ತಮ್ಮ. ಆಮೇಲೆ ಮಂಗಳ ಶಾಪಿಂಗ್ ಒಂದು ಶಾಪ್, ಹೊಸದು ಶಾಪ್ ಓಪನಿಂಗ್ ಆಗಿತ್ತು ಮೊನ್ನೆ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಇರ್ತೈತೆ ಅಂಥೇಳಿ ಬರೋದಾಗಿದ್ದಿಲ್ಲ. ಹೀಗಾಗಿ ಇವತ್ತು ಬಂದ್ವಿ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡೋದೇನಿಲ್ಲ ರೀ. ಸೀರೆ ಸಿಕ್ಕಾಪಟ್ಟೆ ಅದಾವೆ, ಸೀರೆ ತೊಗೊಳ್ಳೋದೇ ಇಲ್ಲ ನಾನಂತೂ. ಆದ್ರೆ ನೋಡ್ತೀವಿ ಶಾಪಿಂಗ್ ಹೆಂಗೈತೆ ಶಾಪ್ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ವಿಡಿಯೋ ತೊಗೊಂಡು ಬರ್ತೀವಿ. ಆಮೇಲೆ ಆ ಚಾರು ಚೂರು ಸಣ್ಣದೆಲ್ಲ ಇರ್ತೈತಲ್ಲ, ಅಂಥದ್ದೆಲ್ಲ ವಿಡಿಯೋ ತೊಗೊತೀನಿ. ಅದನ್ನ ಏನು ತೊಗೊಳ್ಳೋಂಥದ್ದು ತೊಗೋಬೇಕನ್ನೋದು ಅಷ್ಟೇ ತೊಗೊಂಡು ಬರ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ದುಂಡು ವೆಚ್ಚ ಮಾಡೋದು ಬೇಡ ದುಡ್ಡು. ಹಾಗಾಗಿ ಓಡ್ತೀವಿ ರೀ. ಇನ್ನು ಟೈಮ್ ಆಯಿತು, ಬರ್ತಾ ಟೈಮ್ ಇಲ್ಲ, ಉಳ್ಕೊಳ್ಳೋ ಟೈಮ್ ಏನು ಪಟ ಓಡ್ತೈತಿ. ಆದಷ್ಟು ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಇನ್ನೊಂದು ದಿವ್ಸ ನೀರು ತಗೋಬೇಕು. ಅಲೋ ಮೇಡಮರೇ, ತುರ್ಬ ಸುತ್ತಿ ಕುಂತ್ರಿ. ನಾನೊಂದು ಇದು ತೊಗೋಬೇಕಲ್ಲ, ಲೇಸ್ ಹೊಳ್ಸೋದು ಕಡ್ಡಿ ಬರ್ತೈತೆ ಅಂತ. ಬ್ಲೌಸ್ ಲೇಸಿಗೆ ಹೊಳ್ಸೋದು ಕಡ್ಡಿ ಬರ್ತೈತಿಲ್ಲ, ಅದೊಂದು ತೊಗೋಬೇಕು. ಆಮೇಲೆ ದಾರದ ರೀಲ್ಗಳು ತೊಗೋಬೇಕು. ಒಂದಿಷ್ಟು ಏನು ಚೀಪಾಗಿ ಸಿಗ್ತಾವೆ, ಇಲ್ಲಿ ಚೀಪಾಗಿ ಸಿಗ್ತಾವೆ. ಶಾಪ್ ಐತೆ ಒಂದು ಜಗದಂಬ, ಹೌದಲ್ಲದು ಜಗದಂಬ. ನಾವು ಅಲ್ಲೇ ಸುತ್ತಾಡೀವಿ, ಅಲ್ಲೇ ಆಗೋದು ನಮ್ಮ ಕಡ್ಡಿನದು. ಅಲ್ಲೇ ಶಾಸ್ತ್ರಿ ಮಾರ್ಕೆಟ್ನಾಗ ಅಲ್ಲೇ ಐತದ. ಮುಂದೆ ನಾವು ಮೆಟ್ಲು ಹತ್ತೀವಲ್ಲ ಅಲ್ಲೇ ಐತದ. ಆದರೆ ಅವತ್ತು ಸಿಗಲಿಲ್ಲ ನಮಗದು. ಓಕೆ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ. ಇನ್ನು ಮುಂದೆ ಶಾಪಿಂಗ್ ಏನೇನು ಮಾಡಿದ್ವಿ ಅನ್ನೋ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಯಾಕಂದರೆ ಇನ್ನೂ ಹಾಕಿದರೆ ವಿಡಿಯೋ ಲೆಂತ್ ಆಗುತ್ತಂತ ಇಷ್ಟಕ್ಕೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಅಲ್ಲಿ ಹೋಗ್ತಾ ಉಂಟು.